सन्मान्य श्री डॉक्टर विजय कश्यप साहब के सन्मान्य श्री विजय कश्यप साहब के बोलो भारत माता की ಕಾಂಗ್ರೆಸ್ ಪಕ್ಷಕ್ಕೆ रामो सामने ಗುರುಗ ಶಾಸ್ತ್ರಿ ರತ್ನ ತಳವಾರ್ ನಾನು ಅಭ್ಯರ್ಥಿಯಾಗಿದ್ದು 19ನೇ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ನಾವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಬೇಕಂತ ಎಲ್ಲರಿಗೂ ಉದ್ಯಮದಲ್ಲಿ ಯಮನೂರೇಶ್ವರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಇವತ್ತು ಇಳಕಲ್ ನಗರಸಭೆಯ ಡಿವಿಷನ್ ನಂಬರ್ 19ರ ಉಪಚುನಾವಣೆ ಇವತ್ತು ಪ್ರಾರಂಭ ಆಗ್ತಾಯಿದೆ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನ ತಳವಾರ್ ಅವರ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಬಹಿರಂಗ ಬಡವರ ಬಂಧು ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸದಸ್ಯರು ಆತ್ಮೀಯರಾದಂಥ ಶಾಂತಣ್ಣ ಶಿವಪೂರವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶರಣಪ್ಪನ ಅಂಬ್ಯಾಳ್ ಅವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕ್ ನಟಗಾರ್ ಅವರು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಧಾರಾಣಿ ಸಂಗಮ್ ಅವರು ಹಾಗೂ ಎಲ್ಲ ನಮ್ಮ ನಗರಸಭೆಯ ಸದಸ್ಯರು ಮತ್ತು ಪಕ್ಷದ ಹಿರಿಯ ಮುಖಂಡರು, ಪಕ್ಷದ ಎಲ್ಲ
ಕಾರ್ಯಕರ್ತರಲ್ಲಿ ಇವತ್ತು ಅಧಿಕೃತವಾಗಿ ಪ್ರಚಾರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು 19ನೇ ಡಿವಿಷನಿನ ಹಿಂದಿನ ಅಭ್ಯರ್ಥಿಯಾದಂಥ ಸೋದರ ಶ್ರೀನಿವಾಸ್ ಶಿರ್ಪುರ್ ಅವರು ಅಕಾಲಕ ಇವತ್ತು ನಿಧನ ಹೊಂದಿದ ನಂತರ ತೆರವಾದಂಥ ಈ ಒಂದು ಕ್ಷೇತ್ರವನ್ನು ಇವತ್ತು ಮತ್ತೆ ಉಪಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಚುನಾವಣೆಯನ್ನು ಮತ್ತೆ ನಡೀತಾ ಇದೆ. ಆದ ಕಾರಣ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನಾ ತಳವಾರ್ ಅವರ ಒಂದು ಅಧಿಕೃತ ನಮ್ಮ ಅಭ್ಯರ್ಥಿ ಮತ್ತು ಅವರ ಪ್ರಚಾರವನ್ನು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೇವೆ. ಇದೇ ದಿನಾಂಕ 23ರಂದು ನಡೀತಿರುವಂಥ ಈ ಒಂದು ಮತದಾನ ಈ ಭಾಗದ ಎಲ್ಲ ಜನತೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಈ ಒಂದು ಅಕಾಲಿಕ ಮರಣದಿಂದ ತೆರವಾದಂಥ ಈ ಒಂದು ಕ್ಷೇತ್ರ, ಯಾಕಂದರೆ ಯುವಕರಿದ್ದರು, ಒಳ್ಳೆ ಬೇರೆ ಪಕ್ಷದವರು ಆಗಿರ್ಬೋದು, ಆದರೂ ಕೂಡ ಅವರು ಅಕಾಲಿಕ ಮರಣದಿಂದ ಈ ಒಂದು ಚುನಾವಣೆ ಇವತ್ತು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೂ ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾ ಇವತ್ತು ಈ ಒಂದು ಚುನಾವಣೆ ಇವತ್ತು ನಡೀತಾ ಇದೆ. ಅದಕ್ಕೆ ನಮಗೆ ಭಾಳಷ್ಟು ವಿಶ್ವಾಸ ಇದೆ ಈ ಭಾಗದ ಜನರ ಮೇಲೆ. ಅದೇ ರೀತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನು 2023ರಲ್ಲಿ ಜನರ ಆಶೀರ್ವಾದದಿಂದ ಅಧಿಕಾರ ಬಂದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ನಾವು ಚುನಾವಣೆಯ ಪೂರ್ವದಲ್ಲಿ ಏನು ಈ ರಾಜ್ಯದ ಜನತೆಗೆ ಭರವಸೆಗಳನ್ನು ಕೊಟ್ಟು ನಾವು ಅಧಿಕಾರಕ್ಕೆ ಬಂದರೆ ಇವತ್ತು ಎಲ್ಲ ಬಡಬಗ್ಗರಿಗೆ ಇವತ್ತು ಏನು 5 ಗ್ಯಾರಂಟಿ ಯೋಜನೆಗಳನ್ನು ಇವತ್ತು ನೀಡಿದ್ದೀವಿ. ಮುಖ್ಯವಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, ಅದೇ ರೀತಿ ನಮ್ಮ ಅನ್ನಭಾಗ್ಯ ಕೂಡ, ಈ ಮಾತ್ರವಾದ ಯೋಜನೆಗಳನ್ನು ಇವತ್ತು ಕಳೆದ 1.5 ವರ್ಷದಿಂದ ನಮ್ಮ ಸರ್ಕಾರ 2023ರಲ್ಲಿ ಬಂದ ನಂತರ ಆ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ, ಅದರಲ್ಲಿ ವಿಶೇಷವಾಗಿ ಬಡಬಗ್ಗರಿಗೆ ಎಲ್ಲ ವರ್ಗದ ಜನರು ಇವತ್ತು ಈ ರಾಜ್ಯದಲ್ಲಿ ಇವತ್ತು ಸಂತೋಷವಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಮತ್ತು ಅದೇ ರೀತಿ ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಮತ್ತು ಇರುವಂಥ ನಮ್ಮ ನೇಕಾರ ಬಂಧುಗಳು ಏನು ಇವತ್ತು ನೇಕಾರ ಬಂಧುಗಳಿರ್ಬೋದು, ಅವರಿಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾಯಿದೆ. ಮುಂದೂ ಕೂಡ ಇನ್ನೂ ಏನು 3.5 ವರ್ಷ ಈ ರಾಜ್ಯದಲ್ಲಿ ಇವತ್ತು ನಮ್ಮ ಪಕ್ಷದ ಆಡಳಿತ ಇರುತ್ತೆ. ನಮ್ಮ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಕೊಟ್ಟಿರುವಂಥ ಭರವಸೆಗಳಿರ್ಬೋದು, ನಾವು ಕೊಟ್ಟಿರುವಂಥ ಮಾತುಗಳಿರ್ಬೋದು, ಅವನ್ನೆಲ್ಲವನ್ನು ಈಡೇರಿಸುವಂಥ ಕೆಲಸ. ಮತ್ತು ವಿಶೇಷವಾಗಿ ಹುನಗುಂದ ಮತಕ್ಷೇತ್ರ ಇಳಕಲ್ ತಾಲೂಕು ಬಂದರೆ ಇಳಕಲ್ ತಾಲೂಕನ್ನು ಕೂಡ ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು ನಾನು ಶಾಸಕ ಇದ್ದಾಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಇವತ್ತು 144 ತಾಲೂಕುಗಳನ್ನು ಇವತ್ತು ರಚನೆ ಮಾಡಿದ್ದಾರೆ. ಅದರಲ್ಲಿ ಇಳಕಲ್ ತಾಲೂಕು ಕೂಡ ಇವತ್ತು ರಚನೆ ಆಗಿದೆ. ಇಳಕಲ್ಲನ್ನು ಒಂದು ಸುಂದರ ನಗರವಾಗಿ ಮಾಡಬೇಕು ಅನ್ನೋ ಕನಸಿದೆ. ಈಗಾಗಲೇ ಅನೇಕ ಅಭಿವೃದ್ಧಿಪರ ಕೆಲಸವನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಇಂದು ಕೂಡ ಇಲ್ಲಿ 19ನೇ ಡಿವಿಷನ್ ಆಗಿ ಇಳಕಲ್ ನಗರದ ಎಲ್ಲ 31 ಡಿವಿಷನ್ಗಳಲ್ಲಿ ಕೂಡ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಕನಸು ನಮಗಾಗಿದೆ. ಈಗಾಗಲೇ ನಮ್ಮ ನಗರಸಭೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ಬಂದಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಜನರಿಗೆ ಕೊಟ್ಟಿರುವಂಥ ಭರವಸೆಗಳನ್ನು ಮಾತುಗಳನ್ನು ಉಳಿಸಿಕೊಳ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ನಮ್ಮ 19ನೇ ಡಿವಿಷನ್ನ ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಯುವಕರಿಗೆ ವಿನಂತಿ ಮಾಡ್ತಿದ್ದೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ರತ್ನಾ ಅಂಬರೀಶ್ ತಳವಾರ್ ಅವರಿಗೆ ನಾವು ಆಶೀರ್ವಾದ ಮಾಡಿ ಅವರಿಗೆ 23ರಂದು ನಾವು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಅವರ ಅನುಕ್ರಮ ಸಂಖ್ಯೆ ನಂಬರ್ 2 ಅವರ ಹಸ್ತದ ಗುರುತಿಗೆ ತಾವು ಮತವನ್ನು ನೀಡಿ ಆಶೀರ್ವಾದ ಮಾಡಿ ಗೆಲ್ಲಿಸಿಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದ.